ಇವತ್ತು ನೀನ್ ನನಗ್ ಬೇಕು. ಏನೋ ಮಾತಾಡ ಏನಂತಿದ್ರು ನೀನು? ಅಸಹ್ಯ ಏನೋ ಬಂದಿದೆ ನಿಂಗೆ. ಬೇಕು ಅನ್ನೋದು ಅಷ್ಟೇ ಏನಲ್ಲ. ಇರ ಕಾಮಾಗಿರೋ. ಇವತ್ತು ನೀ ನನಗ್ ಬೇಕು. ಒಬ್ಬರನ್ನ ಕಿಡ್ನಾಪ್ ಮಾಡಕ್ಕೆ ಬಂತಾ? ನುಂಗು. ಸಿಂಪಲ್ ಹೂಕಣ ಈಸಿಯಾಗಿ ಹೇಳ್ತಿದ್ವು. ಹೂಕಣ ತುಂಬಾ ಸಂಸ್ಕೃತವಾಗಿ, ತುಂಬಾ ನಿಧಾನಕ್ಕೆ, ಯಾರಿಗೂ ತೊಂದರೆ ಆಗ್ದಿರಂಗೆ, ಯಾರಿಗೂ ನೋವಾಗ್ದಿರಂಗೆ, ಯಾರಿಗೂ ಗೊತ್ತಾಗ್ದಿರಂಗೆ ಒಬ್ಬರನ್ನ ಕಿಡ್ನಾಪ್ ಮಾಡ್ಬೇಕು. ಹೇಳಕ್ಕೆ ಮಜಾ ಐತೆ. ಏನೋ ಕೂತ್ಕೊಂಡು ನಗ್ತಾ ಇದೆಯಾ ನೀನು? ಕಿಡ್ನಾಪ್ ಹೌದು. ನಾನು ಯಾವಾಗಲೂ ಹೇಳ್ತಿದ್ದೆ ನನ್ನ ಡೈಲಾಗ್ ಎಲ್ಲ ಮುಗೀತು ಅಂತ. ತಮ್ಮಂತಾರ ಏನ ಬ್ರದರ್, ಹೆಲ್ಪ್ ಮಾಡ ಪ್ಲೀಸ್, ಹೆಲ್ಪ್ ಮಾಡ. ದೇವ್ರೆ, ಯಾಕಪ್ಪ ಈ ಶಿಕ್ಷೆ? ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ, ಏನ್ ಪಾಪ ಮಾಡಿದ್ನೋ, ಈ ಜನ್ಮದಲ್ಲಿ ಎಷ್ಟು ಕಷ್ಟ ಕೊಡ್ತಾ ಇದೆಯಾ? ಯಾಕಪ್ಪ ಇದು? ಅಯ್ಯೋ, ಯಾಕಪ್ಪ ಈ ಶಿಕ್ಷೆ ಕೊಡ್ತಾ ಇದೆಯಾ? ಅಯ್ಯೋ. ಲಕ್ಷ್ಮಣ ತಮ್ಮ, ಊಡು ನಿನ್ನ ಪಾಶುಪತಾಸ್ತ್ರ, ಎತ್ತು ನಿನ್ನ ಗಾಂಡೀವ. ಲವ್ ಬರತ್ತ ನಿಂತ್ಕೊಳ. ರೆಸ್ಟೋರೆಂಟ್ ಅಲ್ಲಿ ಗಡಕ ತಿನ್ಬಿಟ್ಟು ಈಗ ಎಲ್ಲಿಗಪ್ಪ ಹೋಗ್ತಿದ್ದೆ ಕೇಳ್ದೆ ನಿಂತ. ಕೃಷ್ಣ, ಎಲ್ಲಿಗಾರು ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಬಾರ್ದು ಅಂತ ಗೊತ್ತಿಲ್ವಾ? ಓ ಮಗನೇ, ಡೀಲ್ ಕೊಟ್ಟಿರೋದು ನಾನು. ಇಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡೋದು ಬಿಟ್ಬಿಟ್ಟು ಕಳ್ಳನ್ ತರ ನೀನು ಪುಕ್ಲನ್ ತರ ಎದ್ರುಕೊಂಡು ಓಡೋಗ್ತಿದ್ಯಾ. ನಿನ್ಗೇನ ಬಂದಿರೋದ್ಲಿ ಅದು? ಏನು ಅದು? ಅದು ಅಂದ್ರೆ ಅದು ನೋಡು, ಯಾವುದೋ ಒಂದು ರಿಸ್ಕಿ ಟಾಸ್ಕ್ ಮಾಡೋಕೆ ಮುಂಚೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡಿರ್ಬೇಕು, ನಮ್ಮ ಸೇಫ್ಟಿಗೋಸ್ಕರ. ಇಲ್ಲ ಅಂದ್ರೆ ಲೈಫ್ ಲಾಂಗ್ ತಗಲಾಕೋತೀವಿ, ಆಮೇಲೆ ಅದಾಗತ್ತೆ. ಅದು ಅಂದ್ರೆ ಅದೇ ಅದು. ಓಹೋ, ಸೂರ್ಯನ್ಗೆ ಟಾರ್ಚು, ಭಗವಾನ್ಗೆ ಬನ್ನು. ನೋಡು ಕೃಷ್ಣ, ಬಿಟ್ಬಿಡು. ನಾನು ಹೋಗಿ ಫಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊತೀನಿ. ಇಲ್ಲ ಅಂದ್ರೆ ನೀನ್ ನನ್ನನ್ನು ಪಕ್ಕ ತಗಲಾಕಿಸ್ತೀಯ. ಡೀಲ್ ಕೊಟ್ಟಿರೋದು ನಾನು ಕಣೋ, ನನ್ನನ್ನು ಕೇಳ್ಬೇಕಿನ್ನು. ಅದೇ ಗುರು, ನೀನು ಹೇಳ್ತಾ ಇಲ್ವಲ್ಲ, ಹುಡುಗಿ ಯಾರು, ಯಾರಿಗೋಸ್ಕರ ಇಷ್ಟೆಲ್ಲ ನಾವು ಡ್ರಾ ಮಾಡ್ತಾ ಇದೀವಿ, ಕಿಡ್ನಾಪು, ಸುಪಾರಿ, ಅದು ಇದು, ಯಾರಿಗೋಸ್ಕರ ಅಂತ ನಂಗೆ ಗೊತ್ತಿಲ್ಲಲ್ಲ ಅವರು. ಕೆಲಸ ಕೊಟ್ಟಿದ್ದೀನಿ, ಹಿಂದೆ ಮುಂದೆ ಇವೆಲ್ಲ ಮ್ಯಾಟ್ರ್ ನಿನ್ಗೆ ಯಾಕಪ್ಪ? ಈ ಡೀಟೇಲ್ಸ್ ಏನಕ್ಕೆ ನಿನಗೆ? ಹೇಳಿದಲ್ಲಪ್ಪ, ಸೇಫ್ಟಿ, ನಮ್ಮ ಸೇಫ್ಟಿಗೋಸ್ಕರ. ಈಗ ಅದನ್ನ ಯಾರದ್ರ ಕೇಳಕ್ ಹೋಗ್ತಿದ್ವಿ? ರುಕ್ಕು ಹತ್ರ. ರುಕ್ಕು ಹತ್ರನಾ? ರುಕ್ಕು. ಈಗ ಅವಳಿಗಿಂತ ಜಾಸ್ತಿ ನಿನ್ನ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ? ರೀಸೆಂಟ್ಲಿ ಅವಳೇ ನಿನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ. ಸೊ ನಿನ್ನ ಆಟಗಳು, ನಿನ್ನ ಚೇಷ್ಟೆಗಳು ಅವಳಿಗೆಲ್ಲ ಗೊತ್ತಿರುತ್ತೆ. ಸೊ ಅವಳ ಹತ್ರ ಫಸ್ಟ್ ಹೋಗಿ ಮಾತಾಡ್ತೀನಿ, ಆಮೇಲೆ ನನ್ನ ಪ್ಲ್ಯಾನ್ ಏನು ಅಂತ ಡಿಸೈಡ್ ಮಾಡ್ತೀನಿ. ರುಕ್ಕು, ಈ ಕೃಷ್ಣ ಯಾರನ್ನು ಕಾಳಾಗ್ತಾ ಇದ್ದಾರೆ? ಆ ಹುಡುಗಿ ಯಾರು? ಈ ಕೃಷ್ಣ ಯಾರಿಗೋಸ್ಕರ ಕೊಳಲು ಉತ್ತಾ ಇದ್ದಾನೆ ಅಂತ ಕೇಳಿದ್ರೆ ಅವಳೇ ಹೇಳ್ತಾಳೆ. ಬೈ. ಮುದ್ಮುಂಡೆ ನಿಂತ್ಕೊಳ್ಳೋ, ಯಾಕೋ ಹಿಂಗೆ ಆಡ್ತೀಯಾ? ಲವ್ ಪ್ಲೀಸ್. ಯಾಕಪ್ಪ, ಯಾಕೆ ಮಾಡ್ಬೇಕು? ರುಕ್ಕುಗೆ ಹೆಂಗೋ ಗೊತ್ತಾಗುತ್ತೆ ಅದೇ ಹುಡುಗಿ ಅಂತ. ಸುಮ್ಮಿರಪ್ಪ, ಹಂಗೆಲ್ಲ ಮಾಡ್ಬೇಡ ಪ್ಲೀಸ್. ಅವಳು ನಿನ್ನ ಬೆಸ್ಟ್ ಫ್ರೆಂಡ್ ತಾನೆ, ನೀನು ಅವಳ ಹತ್ರ ಎಲ್ಲ ಒದರಿರ್ತೀಯ. ಆಫೀಸಲ್ಲೂ ಜೊತೆಲಿ ಇರ್ತೀರಾ, ಆಫೀಸ್ ಆದ್ಮೇಲೂ ಟೈಮ್ ಸ್ಪೆಂಡ್ ಮಾಡ್ತೀರಾ. ನಾವಿಬ್ಬ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರು ಹೇಳಿದ್ ನಿನಗೆ? ಓ, ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಅಂದ್ರೆ ತಂಗಿ ತರನಾ? ಮೊಕ್ಕ ಸೇರಿಸಿ ಹೊಡೆದು ಬಿಡ್ತೀನಿ. ಹಿಂಗೆಲ್ಲ ಹೇಳಿದ್ರೆ ಪಾಪ ಸುತ್ಕೊಳತ್ತೆ ಕಣ ನಿನಗೆ. ಇಲ್ಲ ಅವಳಿಗೆಲ್ಲ ಏನೋ ಗೊತ್ತಿರಲ್ಲ, ಸುಮ್ಮಿರಲ್ಲ, ಯಾಕೋ ಹಿಂಗೆ ಆಡ್ತೀಯಾ? ಓಕೆ, ಸೊ ನಿನ್ನ ಪ್ರಕಾರ ನೀನು ಯಾರನ್ನ ಲವ್ ಮಾಡ್ತಿದ್ಯಾ ಅಂತ ರುಕ್ಕುಗೆ ಗೊತ್ತಿಲ್ಲ? ಕರೆಕ್ಟ್. ಓಕೆ, ಹಂಗಾದ್ರೆ ಇದರಲ್ಲಿ ಭವ್ಯ ಹೆಂಗೆ ಇನ್ವಾಲ್ವ್ ಆಗ್ತಾಳೆ? ಅವಳನ್ನ ಕಿಡ್ನಾಪ್ ಮಾಡಬೇಕು. ಕೃಷ್ಣ, ಭವ್ಯನ ಲವ್ ಮಾಡ್ತಿದ್ಯಾ? ಅಯ್ಯೋ ಲೇ, ನಿನ್ನ ಬಾಯಿ ಮೆಣಸಿಕಾಯಿ ಖಾರ ತುರ್ಕ. ಅವಳಿಂದ ಹೆಲ್ಪ್ ಆಗ್ಬೇಕು ಕಣೋ. ಏನ ಭವ್ಯ ನಿನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂದ್ರೆ ಈ ಮ್ಯಾಟ್ರು ರುಕ್ಕು ಗೊತ್ತಿಲ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಭವ್ಯ ನನಗೆ ಹೆಲ್ಪ್ ಮಾಡ್ತಾ ಕಣೋ, ಅದಕ್ಕೆ ಕರೆಸ್ತಾ ಇರೋದು. ದೇವ್ರೆ, ಕರೆಸ್ತಿರೋದಲ್ಲಪ್ಪ, ಕಿಡ್ನಾಪ್ ಮಾಡಿಸ್ತಾ ಇದೆಯಾ? ಏಯ್ ಚೈಲ್ಡು, ಹೇಳಿದ ಕೆಲಸ ಮಾಡು. ಸುಮ್ಮನೆ ಈ ದೊಡ್ಡ ದೊಡ್ಡ ಮ್ಯಾಟ್ರ್ ನಿಂಗೆ ಯಾಕೋಬೇಕು? ಕಂದ ಚಿನಿ, ಹೇಳಿದ ಕೆಲಸ ಮಾಡಮ್ಮ. ಆಯ್ತು ಬಿಡು, ನಾನು ರುಕ್ಕುನ ಕಿಡ್ನಾಪ್ ಮಾಡ್ತೀನಿ, ಅವಳನ್ನ ಕೇಳ್ತೀನಿ. ಯಾಕೋ ಹಿಂಗೆ ಆಡ್ತೀಯಾ? ಹೋಗಿ ಹೋಗಿ ಗನ್ಗೆ ಎದೆ ಕೊಡ್ತೀನಿ ಅಂತಿದ್ಯಲ್ಲೋ. ಅಂದ್ರೆ ಏನೇನು ಮಾತೇ ಅರ್ಥ? ರುಕ್ಕು ಬೇಡ ಕಣೋ, ಅವಳು ಸ್ವಲ್ಪ ಬ್ಯುಸಿ ಇರ್ತಾಳೆ, ಕೆಲಸ ಇದೆ, ಆಫೀಸ್ ಕೆಲಸ. ಏನ್ ಬಿಸಿ ಬ್ರೋ, ನಿನ್ಗೋಸ್ಕರ ಅಷ್ಟು ಮಾಡಲ್ವಾ? ಮಾಡಲ್ಲ.
ಮಾಡಬಾರ್ದು, ಮಾಡಕ್ಕೂ ಆಗಲ್ಲ. ಯಾಕೆ? ಹೇಳಕ್ಕಾಗಲ್ಲ. ನಾನು ಮಾಡಲ್ಲ, ಹೋಗು. ಹಲೋ ಪ್ಲೀಸ್ ಕಣ, ಅಲ್ಲ ಹೆಲ್ಪ್ ಮಾಡೋ, ಯಾಕೋ ಹಿಂಗೆ ಆಡ್ತೀಯ? ಲವ್ ಪುಟ, ಚಿಕ್ಕ ವಯಸ್ಸಲ್ಲಿದ್ದಾಗ ಕೃಷ್ಣ, ಅದೆಲ್ಲ ಯಾವಾಗಲೂ ಚುಪ್ತಾಗಿದೆ. ಇಮೋಷನಲ್ ಬ್ಲಾಕ್ ಮೇಲ್ ಮಾಡಬೇಡ. ನಾನು ರುಕ್ಕು ಹತ್ರ ಹೋಗಿ ನನ್ನ ಪ್ಲಾನ್ ಏನು ಅಂತ ಡಿಸೈಡ್ ಮಾಡ್ಕೋತೀನಿ. ಬೈ. ಯಾಕೋ ನಿನ್ಗೆ ಎಷ್ಟೆಲ್ಲ ಹೇಳಿದೀನಿ ರುಕ್ಕು ಹತ್ರ ಕೇಳ್ಬೇಡ ಅಂತ, ಅದೇ ರಾಗ ಆಡ್ತೀಯಲ್ಲೋ. ರುಕ್ಕು ಜೊತೆ ಏನು ಜಗಳ ಮಾಡಿದ್ಯಾ? ಅವಳನ್ನ ಹೇಟ್ ಮಾಡ್ತಾ ಇದ್ಯಾ? ಇಲ್ಲ, ಮತ್ತೇನು? ಲವ್ ಮಾಡ್ತಾ ಇದೀನಿ ಅವಳ. ನಾ ಲವ್ ಮಾಡ್ತಾರ ಹುಡುಗಿ ರುಕ್ಕುನೆ ಕಣ ಪೆದ್ಮುಂಡದ. ಓ ಕೃಷ್ಣ, ನಿನಗೆ ತಲೆ ಕೆಟ್ಟೋಗಿದೆ. ತಲೆ ಅಲ್ಲ ಕಣ, ದಿಲ್, ಹೃದಯ ಕೆಟ್ಟಿದೆ. ರುಕ್ಕು, ಸೀರಿಯಸ್ಲಿ ಎಲ್ಲ ಬಿಟ್ಟು ರುಕ್ಕು. ರುಕ್ಕುನೆ, ಒನ್ ಅಂಡ್ ಓನ್ಲಿ ರುಕ್ಕು. ಲೋ ಕೃಷ್ಣ, ಅಪ್ಪಂಗೆ ಗೊತ್ತಾದ್ರೆ, ಯಶು ಗೊತ್ತಾದ್ರೆ, ಅತ್ತಿಗೆ ಗೊತ್ತಾದ್ರೆ ಏನೋ ಮಾಡ್ತೀಯಾ? ಮನೇಲೆ ಸುಂಟ್ರ ಗಾಳಿ, ಬಿರುಗಾಳಿ, ಬೆಂಕಿ ಎಲ್ಲ ಹತ್ಕೊಂಡು ಉರಿಯತ್ತೆ ಅಷ್ಟೇ. ಇದೆಲ್ಲ ಹತ್ಕೊಂಡು ಉರಿಯುತ್ತೆ ಅಂತಾನೆ ಇಷ್ಟೆಲ್ಲ ಪ್ಲಾನ್ ಮಾಡ್ತಿರೋದು. ಅಂದ್ರೆ ಏನು ಓಡೋಗ್ಬೇಕಂತಿದ್ಯಾ? ಓಡಾಗೋಕೆ ರುಕ್ಕು ಒಪ್ಕೋಬೇಕಲ್ಲಪ್ಪ. ಅಂದ್ರೆ ರುಕ್ಕು ಏನು ಒಪ್ಕೊಂಡಿಲ್ವಾ? ಅದಕ್ಕೆ ಅಲ್ವೇ ನಾವು ಭವ್ಯನ ಹೆಲ್ಪ್ ಕೇಳ್ತಾ ಇರೋದು. ಈಗ ನನಗೆ ನಿಧಾನವಾಗಿ ಅರ್ಥ ಆಗ್ತಿದೆ. ಅಯ್ಯೋ ಟ್ಯೂಬ್ಲೈಟ್ ನನ್ನ ಮಗನೇ, ಅದಕ್ಕೆ ಕಣ ನಿನಗೆ ಚೈಲ್ಡ್ ಚಪಾತಿ ಅಂತ ಹೇಳೋದು. ನಿಧಾನಕ್ಕೆ ಪಕ್ಕ ಅಂತ ಹತ್ಕೋತಿಲ್ಲೋ. ಗುರುವೇ, ನಿನಗೊಂದು ದೊಡ್ಡ ನಮಸ್ಕಾರ ಬೇಕಿದ್ರೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ. ನಾನು ಈ ಆಟಕ್ಕೆ ಇಲ್ಲ. ಇದೆಲ್ಲ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬ ಡೇಂಜರಸ್ ಆಗಿದೆ, ಆಗಲ್ಲ. ಭರತ, ನಿನಗೆ 7 ವರ್ಷ ಇದ್ದಾಗ ಅಲ್ಲಿ ಕಾಲ್ ಬಿಡ್ಕೊಂಡು ಮನೇಲಿ ಬಿದ್ದಿದ್ದೆ. ಮನೇಲಿ ಯಾರು ಇಲ್ದೇ ಇರ್ಬೇಕಾದ್ರೆ ಸುಸು ಅರ್ಜೆಂಟ್ ಅಂತ ಕೈ ತೋರಿಸ್ತಿದ್ದೆ. ಸುಸು ಹೇಳಕ್ಕೂ ಬರ್ತಾ ಇರ್ಲಿಲ್ಲ ನನ್ನ ಮಗನೇ. ಎತ್ಕೊಂಡೋಗಿ ಸುಸು ಬಡಿಸಿದ್ದೀನಿ. ನಿನಗೆ ಮರ್ತು ಬಿಟ್ಟ? ಕೃಷ್ಣ, ಬಿಡೋ ಅದೆಲ್ಲ. ಅಷ್ಟೇ ಬೇಕೆ. ನಿನಗೆ ಜ್ವರ ಬಂದಾಗ ನೈಟ್ ಎಲ್ಲ ಕೂತ್ಕೊಂಡು ತಣ್ಣೀರ್ ಬಟ್ಟೆ ಹಾಕಿ ಜ್ವರ ಕಡಿಮೆ ಮಾಡಿದ್ದೀನಿ. ಒಬ್ಬರಿಬ್ಬರು ಕುಡಿದ್ದೀನಿ. ಅಷ್ಟೇ ಯಾಕೆ ನಿಮ್ಮ ಮೇಡಮ್ ಬೈದಾಗ ಆ ಅಮ್ಮನ್ ಸೀಟ್ ಕವರ್ ಎಲ್ಲ ಅರ್ಧ ಬೀಸಾಕಿದ್ದೀನಿ. ಈ ಅಣ್ಣನ ಕೃಷ್ಣ, ಅದೆಲ್ಲ ಹಳೆ ಕತೆ ಕಣೋ, ಬಿಡೋ. ಅಯ್ಯೋ, ನಮ್ಮ ಅಪ್ಪನ ಕಾರ್ ಗೀಸ್ದಾಗ ಅದನ್ನ ನಾನು ಮಾಡಿದ್ದು ಅಂತ ನನ್ನ ಮೇಲೆ ಹಾಕೊಂಡು ನಮ್ಮಪ್ಪ ಎಲ್ಲರ ಮುಂದೆ ಕುಂಡಿಗೆ ಬರೆ ಹಾಕಿದ್ರು. ನನ್ನ ಮಗನೇ ಇನ್ನೂ ಮಾರ್ಕ್ ಹಂಗೆ ಇದೆ. ನಿನಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ನಲ್ಲ. ಲೋ ಆಯ್ತು ಬಿಡಪ್ಪ, ಮಾಡ್ತೀನಿ. ಮಾಡ್ತೀಯಾ? ಮಾಡ್ತೀನಿ. ನಾಟಕ ನಿಲ್ಸು ನೀನು. ಗಾಡ್ ಪ್ರಾಮಿಸ್.